ನಿಜ ಹೇಳ್ಬೇಕು ಅಂತಂದ್ರೆ ಕೆಟ್ಟವ್ರಿಗಿಂತ ಒಳ್ಳೆಯವ್ರಿಗೆ ಜಾಸ್ತಿ ಕೋಪ ಬರಬೇಕು ಅಶೋಕ್. ಆಗ್ಲೇ ಈ ಸಮಾಜ ಶಾಂತಿಯಿಂದ ಇರಕ್ಕಾಗೋದು. ಇಲ್ಲ ಅಂತಂದ್ರೆ ಇಂಥ ಕೆಟ್ಟವ್ರ ಅಟ್ಟಹಾಸ ಜಾಸ್ತಿ ಆಗೋಗುತ್ತೆ. ನೀನ್ ಹೇಳೋದು ಸರಿನೇ. ನಮ್ಮಂಥವ್ರು ಹೆದರೋದ್ರಿಂದಾನೇ ಅವ್ರು ತಪ್ಪು ಮೇಲೆ ತಪ್ಪು ಮಾಡ್ತಾನೆ ಇರ್ತಾರೆ. ಅದೇ ನಾವು ತಿರುಗಿಸ್ ಹೊಡೆದ್ರೆ ಅವ್ರು ತಪ್ಪು ಮಾಡೋಕ್ಕೂ ಮುಂಚೆ ಯೋಚನೆ ಮಾಡ್ತಾರೆ. ಇವರೆಲ್ಲ ಶಿಕ್ಷೆ ಆಗಲ್ಲ ಅನ್ನೋ ಧೈರ್ಯದ ಮೇಲೇನೆ ಒಬ್ಬೊಬ್ಬರು 30ರಿಂದ 35 ಕೇಸ್ಗಳು ಮಾಡಿಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಅದಕ್ಕೆ ಅಶೋಕ್ ಈ ಸಲ ಡಿಸೈಡ್ ಮಾಡಿರೋದು, ಈಗ ನಮ್ಮ ಹತ್ರ ಇರೋ ಸಾಕ್ಷಿಗಳನ್ನ ಇಟ್ಕೊಂಡು ಅವನು ಇಡೀ ಜೀವನ ಜೈಲಲ್ಲೇ ಕೊಳಿಬೇಕಾಗತ್ತೆ. ಆ ಥರ ಪ್ಲಾನ್ ಮಾಡಿದ್ದೀನಿ. ಆದ್ರೂ ಅವನೇನಾದ್ರೂ ಅಡ್ದಾರಿ ಹಿಡ್ದು ನಮ್ಮನ್ನ ಓವರ್ಟೇಕ್ ಮಾಡಿದ್ರೆ ಅವನಿಗೆ ಯಾವ ರೀತಿ ಶಿಕ್ಷೆ ಕೊಡಿಸ್ಬೇಕು ಅಂತ ನನಗೆ ಗೊತ್ತು. ಸರಿ ಶಿವಗಾಮಿ, ಏನೇನು ಡೀಟೇಲ್ಸ್ ಕಲೆಕ್ಟ್ ಮಾಡಿದೀಯಾ ತೋರಿಸು. ವೆರಿ ಗುಡ್, ಒಳ್ಳೆ ಸಾಕ್ಷಿಗಳನ್ನೇ ಕಲೆಕ್ಟ್ ಮಾಡಿದೀಯಾ.